ಸರ್ ಒಂದು ಚೂರಿನ ಸರ್. ಟಿಳಕವಾಡಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಪೋಕ್ಸೋ ಮತ್ತು BNS ಪ್ರಕರಣದ ಫಿರ್ಯಾದಿ ದಾಖಲಾಗಿದ್ದು, ನಂತರ ಅದು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನಲ್ಲಿ ವರ್ಗಾವಣೆಯಾಗಿದ್ದು, ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಲ್ಲಿ ದಾಖಲಾಧಿಕಾರಿಯವರಾದ ಕೆರೂರ್ ಅವರು ಪ್ರಕರಣವನ್ನು ದಾಖಲಿಸಿಕೊಂಡು ಮತ್ತು ಅದರ ಬಗ್ಗೆ ತನಿಖೆಯನ್ನು ದ್ಯಾಮನ್ ಅವರು ಅಂಥೇಳಿ ಅವರು ತನಿಖೆಯನ್ನು ಕೈಗೊಂಡು ಚಾರ್ಜ್ ಶೀಟನ್ನು ಪೋಕ್ಸೋ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು. ಸದರಿ ಪ್ರಕರಣದಲ್ಲಿ 4 ಜನ ಈ ಪ್ರಕರಣವನ್ನು ವಿಚಾರಣೆಯಾಗಿದ್ದು, 4 ಜನ ಆರೋಪಿಗಳ ಮೇಲೆ ವಿಚಾರಣೆಯಾಗಿದ್ದು, ಆ 4 ಜನ ಆರೋಪಿ ನಂಬರ್ 1, 2 ಇವರು ಸಾಮೂಹಿಕ ಅತ್ಯಾಚಾರ ಮಾಡಿ ಅಲ್ಪ ವಯಸ್ಸಿನ ಬಾಲಿಕೆ ಮೇಲೆ ಅತ್ಯಾಚಾರ ಮಾಡಿ ಅವಳ ಕೊರಳಲ್ಲಿದ್ದಂಥ ಬಂಗಾರವನ್ನು ಕಸಿದುಕೊಂಡು ಈ BNS ಮತ್ತು ಪೋಕ್ಸೋ ಕಲಮುಗಳಲ್ಲಿ ಕೃತ್ಯ ಎಸಗಿದ್ದು, ಸದರಿ ಪ್ರಕರಣದ ಅಲ್ಲಿ ಆರೋಪಿ ನಂಬರ್ 1, 2 ಸಾಮೂಹಿಕ ಅತ್ಯಾಚಾರ ಮಾಡಿದ್ದಕ್ಕಾಗಿ ಅವರಿಗೆ ಜೀವಾವಧಿ ಶಿಕ್ಷೆ ಮತ್ತು 8,76,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಪ್ರತಿಯೊಬ್ಬರಿಗೂ. ಅದರಂತೆ ಆರೋಪಿ ನಂಬರ್ 3 ಮತ್ತು 4 ಕೂಡ ಅವರಿಗೆ ಫಾರ್ಮ್ ಹೌಸವನ್ನು ಬಾಡಿಗೆ ರೀತಿಯಿಂದ ನೀಡಿ ಸಹಾಯ ಮಾಡಿದ್ದಕ್ಕಾಗಿ, ಅದಕ್ಕೆ ಪ್ರೇರಣೆ ನೀಡೋದಕ್ಕಾಗಿ ಅವರಿಗೂ ಕೂಡ 20 ವರ್ಷಗಳ ಕಠಿಣ ಕಾರ್ಯಾಗಾರ ಶಿಕ್ಷೆಯನ್ನು ವಿಧಿಸಿ ಪ್ರತಿ ತಲಾ ಅವರಿಗೆ 6 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿ ಇವತ್ತು ಶಿಕ್ಷೆ ಪ್ರಮಾಣವನ್ನು ವಿಚಾರಣೆ ಮಾಡಿ ನಿರ್ಧರಿಸಿದ್ದು. ಈ ಪ್ರಕರಣವನ್ನು ಪೋಕ್ಸೋ ನ್ಯಾಯಾಲಯದ ಜಿಲ್ಲಾ ನ್ಯಾಯಾಲಯದಲ್ಲಿ ತೀರ್ಪು ನೀಡಿದ್ದು, ಇದು ಇಂಥ ಕೃತ್ಯಗಳಲ್ಲಿ ವಹಿಸಿದ್ದಕ್ಕಾಗಿ ಅವರಿಗೆ ಮತ್ತು ಮುಂದೆ ಸಮಾಜದಲ್ಲಿ ಯಾವುದೇ ಕೃತ್ಯ ನಡೀಬಾರಂಥದ್ದು ಎಚ್ಚರಿಕೆ ಗಂಟೆಯಾಗಿದೆ ಅಂಥೇಳಿ ನಾನು ಅಭಿಯೋಜನ ಪರವಾಗಿ ಈ ಕೇಸವನ್ನು ಈ ತೀರ್ಪನ್ನು ಸ್ವಾಗತಿಸುತ್ತೇವೆ. ಇವತ್ತು ಈ ನಮ್ಮ ಪ್ರಕರಣದಲ್ಲಿ ಶಾಕಿಬ್ ಫಯಾಜ್ ನಿಜಾಮಿ ಮತ್ತು ರವಿ ಸಿದ್ದಪ್ಪ ನಾಯ್ಕೋಡಿ ಆರೋಪಿ ನಂಬರ್ 1, 2, ಆರೋಪಿ ನಂಬರ್ 3, 4 ರೋಹನ್ ರಾಜೇಶ್ ಕುಮಾರ್ ಪಾಟೀಲ್ ಮತ್ತು ಅಶುತೋಷ್ ಮಾರುತಿ ಪಾಟೀಲ್ ಇವರು ಇಬ್ಬರು ಮತ್ತು ಅವರು 1, 2 ಆರೋಪಿಗಳಾಗಿದ್ದು ಇದರಲ್ಲಿ ಭಾಗವಹಿಸಿದ್ದು ಕೃತ್ಯದಲ್ಲಿ ಭಾಗಿಯಾಗಿದ್ದರಿಂದ ಈ ಅಶುತೋಷ್ ಪಾಟೀಲ್ ಅವರಿಗೆ ಇಬ್ಬರಿಗೆ ಮತ್ತು ರೋಹನ್ ಪಾಟೀಲ್ ಅವರಿಗೆ ತಲಾ 20 ವರ್ಷ ಕಠಿಣ ಶಿಕ್ಷೆ ಮತ್ತು 6 ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ. ಸರ್, ಜಡ್ಜ್ ಈ ನಮ್ಮ ಪೋಕ್ಸೋ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದಂಥ CM ಪುಷ್ಪಲತಾ ಅವರು ಈ ಪ್ರಕರಣವನ್ನು ವಿಚಾರಣೆ ಮಾಡಿ ತೀರ್ಪು ನೀಡಿದ್ದು, ಇದು 1 ವರ್ಷದ ಒಳಗಾಗಿ ಕೇಸುಗಳ ಆದ ನಂತರ 1 ವರ್ಷದ ಒಳಗಾಗಿ ತೀರ್ಪು ನೀಡಿದ್ದು. ಇದು ಮೊದಲನೇ ಪ್ರಕರಣವಂತೂ ನಾನು ಅಭಿಯೋಜನೆ ಪರವಾಗಿ ಹೇಳಬಹುದು. ತಮ್ಮ ಹೆಸರು? LV ಪಾಟೀಲ್, ವಿಶೇಷ ಸರ್ಕಾರಿ ಅಭಿಯೋಜಕರು, ಪೋಕ್ಸೋ ನ್ಯಾಯಾಲಯ, ಬೆಳಗಾವಿ. ಥ್ಯಾಂಕ್ ಯು.